ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿ ಗಡಿಪಾರು, ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು. 1 ವರ್ಷದ ಅವಧಿಗೆ ತಿಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ರಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ 1 ವರ್ಷ ಕಾಲಿಡೋ ಹಾಗಿಲ್ಲ ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್. 1 ವರ್ಷದ ಅವಧಿಗೆ ರಾಯಚೂರಿನ ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು. ದಿನೇಶ್, ಅತ್ಯಂತ ಮಹತ್ವದ ಬೆಳವಣಿಗೆ. ಒಂದು ಕಡೆಯಲ್ಲಿ ಚಿನ್ನಯ್ಯ ಕೋರ್ಟ್ ಮುಂದೆ ಕಣ್ಣೀರು, ಇತ್ತ ತಿಮರೋಡಿ 1 ವರ್ಷ ಗಡಿಪಾರು. ಹೌದು ಸ್ಮಿತಾ, ಇದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಅಂದರೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ ನಂತರದಲ್ಲಿ ಅವರ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಸದ್ಯ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಏನು ರಾಯಚೂರಿನ ಮಾನ್ವಿ ಅನ್ನುವಂಥ ಒಂದು ಪ್ರದೇಶಕ್ಕೆ ಗಡಿಪಾರು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಬಹಳಷ್ಟು ಪ್ರಮುಖವಾದಂಥ ಗಡಿಪಾರು ಆದೇಶ ಇದು. ಅವರ ಮೇಲೆ ಸುಮಾರು 32ಕ್ಕೂ ಹೆಚ್ಚು ವಿವಿಧ ರೀತಿಯಾದಂತಹ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿದೆ. ಸದ್ಯ ಈ ರೀತಿಯಾದಂಥ ಆದೇಶವನ್ನು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಹೊರಡಿಸಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ರು. ಆ ಬಳಿಕ ಏನು ಈ ರೀತಿಯಾದಂಥ ಪ್ರಕರಣ ಅಂದರೆ ಶವ ಹೂತಿಟ್ಟ ಪ್ರಕರಣ ಏನಿತ್ತು, ಆ ಪ್ರಕರಣದ ಸಂದರ್ಭದಲ್ಲಿ ಏನು ಚಿನ್ನಯ್ಯನಿಗೆ ಆರಂಭದಲ್ಲಿ ಆಶ್ರಯ ಕೊಟ್ಟದ್ದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ. ಅಲ್ಲಿ ಇದ್ದುಕೊಂಡು ಆತ SIT ಕಚೇರಿಗೆ ಬರ್ತಾ ಇದ್ದ. ಆ ಬಳಿಕ SIT ಕಚೇರಿಯಿಂದ ಹಿಂದಿರುಗ್ತಾ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗ್ತಾ ಇದ್ದ. ಆ ಬೆಳವಣಿಗೆಯಲ್ಲಿ ಸಾಕಷ್ಟು ಮಹೇಶ್ ಶೆಟ್ಟಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಸದ್ಯ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಇದು ಬಹಳಷ್ಟು ಪ್ರಮುಖವಾದಂಥ ಬೆಳವಣಿಗೆ. ಇದನ್ನು ಬಹಳಷ್ಟು ಆಕ್ರೋಶವನ್ನು ಕೂಡ ಅಂದರೆ ತಿಮರೋಡಿ ತಂಡದವರು, ತಿಮರೋಡಿ ಅವರ ಬೆಂಬಲಿಗರೇನಿದ್ದಾರೆ ಅವರು ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಸದ್ಯ ಆದೇಶವನ್ನು ಹೊರಡಿಸಿದ್ದಾರೆ. ಮುಂದೆ ಇದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಸ್ಮಿತಾ. ರೈಟ್, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಒಂದು ವರ್ಷದ ಅವಧಿಗೆ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿದೆ. 32 ಕೇಸ್ಗಳು, ಬರೋಬ್ಬರಿ 32 ಪ್ರತ್ಯೇಕ ಕೇಸ್ಗಳು ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಪರಿಣಾಮ ಈ ಆದೇಶ ಹೊರಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಈ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ನೇರವಾಗಿ ಧರ್ಮಸ್ಥಳ ವಿರುದ್ಧದ ಷಡ್ಯಂತರ ಪ್ರಕರಣಕ್ಕೆ ಈ ಗಡಿಪಾರಿನ ಆದೇಶಕ್ಕೆ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಇಡೀ ಧರ್ಮಸ್ಥಳ ಷಡ್ಯಂತರ ಪ್ರಕರಣದ ಕೇಂದ್ರ ಬಿಂದುವಾಗಿದ್ದು ತಿಮರೋಡಿ ಅವರ ಮನೆ. ಈಗ ಆ ಮನೆ ಒಳಗೇನೆ ತಿಮರೋಡಿ ಅವರು ಕಾಲಿಡೋ ಹಾಗಿಲ್ಲ 1 ವರ್ಷ. ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಈ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಒಂದು ಕಡೆ ಚಿನ್ನಯ್ಯ ಕೋರ್ಟ್ನ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ, ಇತ್ತ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿ ಗಡಿಪಾರು, ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು. 1 ವರ್ಷದ ಅವಧಿಗೆ ತಿಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ರಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ 1 ವರ್ಷ ಕಾಲಿಡೋ ಹಾಗಿಲ್ಲ ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್. 1 ವರ್ಷದ ಅವಧಿಗೆ ರಾಯಚೂರಿನ ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು. ದಿನೇಶ್, ಅತ್ಯಂತ ಮಹತ್ವದ ಬೆಳವಣಿಗೆ. ಒಂದು ಕಡೆಯಲ್ಲಿ ಚಿನ್ನಯ್ಯ ಕೋರ್ಟ್ ಮುಂದೆ ಕಣ್ಣೀರು, ಇತ್ತ ತಿಮರೋಡಿ 1 ವರ್ಷ ಗಡಿಪಾರು.
ಹೌದು ಸ್ಮಿತಾ, ಇದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಅಂದರೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ ನಂತರದಲ್ಲಿ ಅವರ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಸದ್ಯ AC ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ರಾಯಚೂರಿನ ಮಾನ್ವಿ ಅನ್ನುವಂಥ ಒಂದು ಪ್ರದೇಶಕ್ಕೆ ಗಡೀಪಾರು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಬಹಳಷ್ಟು ಪ್ರಮುಖವಾದಂಥ ಗಡೀಪಾರು ಆದೇಶ ಇದು. ಅವರ ಮೇಲೆ ಸುಮಾರು 32ಕ್ಕೂ ಹೆಚ್ಚು ವಿವಿಧ ರೀತಿಯಾದಂತಹ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿದೆ. ಸದ್ಯ ಈ ರೀತಿಯಾದಂಥ ಆದೇಶವನ್ನು AC ಸ್ಟೆಲ್ಲಾ ವರ್ಗೀಸ್ ಅವರು ಹೊರಡಿಸಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ರು. ಆ ಬಳಿಕ ಈ ರೀತಿಯಾದಂಥ ಪ್ರಕರಣ ಅಂದರೆ ಶವ ಹೂತಿಟ್ಟ ಪ್ರಕರಣ ಏನಿತ್ತು, ಆ ಪ್ರಕರಣದ ಸಂದರ್ಭದಲ್ಲಿ ಚಿನ್ನಯ್ಯನಿಗೆ ಆರಂಭದಲ್ಲಿ ಆಶ್ರಯ ಕೊಟ್ಟದ್ದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ. ಅಲ್ಲಿ ಇದ್ದುಕೊಂಡು ಆತ SIT ಕಚೇರಿಗೆ ಬರ್ತಾ ಇದ್ದ. ಆ ಬಳಿಕ SIT ಕಚೇರಿಯಿಂದ ಹಿಂದಿರುಗ್ತಾ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗ್ತಾ ಇದ್ದ. ಆ ಬೆಳವಣಿಗೆಯಲ್ಲಿ ಸಾಕಷ್ಟು ಮಹೇಶ್ ಶೆಟ್ಟಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಸದ್ಯ AC ಸ್ಟೆಲ್ಲಾ ವರ್ಗೀಸ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವನ್ನ ರಾಯಚೂರಿನ ಮಾನ್ವಿಗೆ ಗಡೀಪಾರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಇದು ಬಹಳಷ್ಟು ಪ್ರಮುಖವಾದಂಥ ಬೆಳವಣಿಗೆ. ಇದನ್ನು ಬಹಳಷ್ಟು ಆಕ್ರೋಶವನ್ನು ಕೂಡ ಅಂದರೆ ತಿಮರೋಡಿ ತಂಡದವರು, ತಿಮರೋಡಿ ಅವರ ಬೆಂಬಲಿಗರೇನಿದ್ದಾರೆ ಅವರು ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಸದ್ಯ ಆದೇಶವನ್ನು ಹೊರಡಿಸಿದ್ದಾರೆ. ಮುಂದೆ ಇದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಸ್ಮಿತಾ. ರೈಟ್, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಒಂದು ವರ್ಷದ ಅವಧಿಗೆ ತಿಮರೋಡಿ ಅವರನ್ನ ಗಡೀಪಾರು ಮಾಡಲಾಗಿದೆ. 32 ಕೇಸ್ಗಳು, ಬರೋಬ್ಬರಿ 32 ಪ್ರತ್ಯೇಕ ಕೇಸ್ಗಳು ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಪರಿಣಾಮ ಈ ಆದೇಶ ಹೊರಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಈ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ನೇರವಾಗಿ ಧರ್ಮಸ್ಥಳ ವಿರುದ್ಧದ ಷಡ್ಯಂತರ ಪ್ರಕರಣಕ್ಕೆ ಈ ಗಡೀಪಾರಿನ ಆದೇಶಕ್ಕೆ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಇಡೀ ಧರ್ಮಸ್ಥಳ ಷಡ್ಯಂತರ ಪ್ರಕರಣದ ಕೇಂದ್ರ ಬಿಂದುವಾಗಿದ್ದು ತಿಮರೋಡಿ ಅವರ ಮನೆ. ಈಗ ಆ ಮನೆ ಒಳಗೇನೆ ತಿಮರೋಡಿ ಅವರು ಕಾಲಿಡೋ ಹಾಗಿಲ್ಲ. 1 ವರ್ಷ ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಈ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಒಂದು ಕಡೆ ಚಿನ್ನಯ್ಯ ಕೋರ್ಟ್ನ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿ ಗಡೀಪಾರು, ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡೀಪಾರು. 1 ವರ್ಷದ ಅವಧಿಗೆ ತಿಮರೋಡಿಯನ್ನ ಗಡೀಪಾರು ಮಾಡಲಾಗಿದೆ. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ರಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ 1 ವರ್ಷ ಕಾಲಿಡೋ ಹಾಗಿಲ್ಲ ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್. 1 ವರ್ಷದ ಅವಧಿಗೆ ರಾಯಚೂರಿನ ಮಾನ್ವಿಗೆ ಅವರನ್ನ ಗಡೀಪಾರು ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ AC ಸ್ಟೆಲ್ಲಾ ವರ್ಗೀಸ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು. ದಿನೇಶ್, ಅತ್ಯಂತ ಮಹತ್ವದ ಬೆಳವಣಿಗೆ. ಒಂದು ಕಡೆಯಲ್ಲಿ ಚಿನ್ನಯ್ಯ ಕೋರ್ಟ್ ಮುಂದೆ ಕಣ್ಣೀರು, ಇತ್ತ ತಿಮರೋಡಿ 1 ವರ್ಷ ಗಡೀಪಾರು. ಹೌದು ಸ್ಮಿತಾ, ಇದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಅಂದರೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ ನಂತರದಲ್ಲಿ ಅವರ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಸದ್ಯ AC ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ರಾಯಚೂರಿನ ಮಾನ್ವಿ ಅನ್ನುವಂಥ ಒಂದು ಪ್ರದೇಶಕ್ಕೆ ಗಡೀಪಾರು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಬಹಳಷ್ಟು ಪ್ರಮುಖವಾದಂಥ ಗಡೀಪಾರು ಆದೇಶ ಇದು. ಅವರ ಮೇಲೆ ಸುಮಾರು 32ಕ್ಕೂ ಹೆಚ್ಚು ವಿವಿಧ ರೀತಿಯಾದಂತಹ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿದೆ. ಸದ್ಯ ಈ ರೀತಿಯಾದಂಥ ಆದೇಶವನ್ನು AC ಸ್ಟೆಲ್ಲಾ ವರ್ಗೀಸ್ ಅವರು ಹೊರಡಿಸಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ರು. ಆ ಬಳಿಕ ಈ ರೀತಿಯಾದಂಥ ಪ್ರಕರಣ ಅಂದರೆ ಶವ ಹೂತಿಟ್ಟ ಪ್ರಕರಣ ಏನಿತ್ತು, ಆ ಪ್ರಕರಣದ ಸಂದರ್ಭದಲ್ಲಿ ಚಿನ್ನಯ್ಯನಿಗೆ ಆರಂಭದಲ್ಲಿ ಆಶ್ರಯ ಕೊಟ್ಟದ್ದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ. ಅಲ್ಲಿ ಇದ್ದುಕೊಂಡು ಆತ SIT ಕಚೇರಿಗೆ
ಮಾಡ್ತಾ ಇದ್ದ. ಆ ಬಳಿಕ SIT ಕಚೇರಿಯಿಂದ ಹಿಂದಿರುಗ್ತಾ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗ್ತಾ ಇದ್ದ. ಆ ಬೆಳವಣಿಗೆಯಲ್ಲಿ ಸಾಕಷ್ಟು ಮಹೇಶ್ ಶೆಟ್ಟಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಸದ್ಯ AC ಸ್ಟೆಲ್ಲಾ ವರ್ಗೀಸ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಾಯಚೂರಿನ ಮಾನ್ವಿಗೆ ಗಡೀಪಾರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಇದು ಭಾಳಷ್ಟು ಪ್ರಮುಖವಾದಂಥ ಬೆಳವಣಿಗೆ. ಇದನ್ನು ಭಾಳಷ್ಟು ಆಕ್ರೋಶವನ್ನು ಕೂಡ ಅಂದರೆ ತಿಮರೋಡಿ ತಂಡದವರು, ತಿಮರೋಡಿ ಅವರ ಬೆಂಬಲಿಗರೇನಿದ್ದಾರೆ ಅವರು ಭಾಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಸದ್ಯ ಆದೇಶವನ್ನು ಹೊರಡಿಸಿದ್ದಾರೆ. ಮುಂದೆ ಇದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಒಂದು ವರ್ಷದ ಅವಧಿಗೆ ತಿಮರೋಡಿಯವರನ್ನ ಗಡೀಪಾರು ಮಾಡಲಾಗಿದೆ. 32 ಕೇಸ್ಗಳು, ಬರೋಬ್ಬರಿ 32 ಪ್ರತ್ಯೇಕ ಕೇಸ್ಗಳು ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಪರಿಣಾಮ ಈ ಆದೇಶ ಹೊರಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಈ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ನೇರವಾಗಿ ಧರ್ಮಸ್ಥಳ ವಿರುದ್ಧದ ಷಡ್ಯಂತರ ಪ್ರಕರಣಕ್ಕೆ ಈ ಗಡೀಪಾರಿನ ಆದೇಶಕ್ಕೆ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಇಡೀ ಧರ್ಮಸ್ಥಳ ಷಡ್ಯಂತರ ಪ್ರಕರಣದ ಕೇಂದ್ರ ಬಿಂದುವಾಗಿದ್ದು ತಿಮರೋಡಿ ಅವರ ಮನೆ. ಈಗ ಆ ಮನೆ ಒಳಗೇನೆ ತಿಮರೋಡಿ ಅವರು ಕಾಲಿಡೋ ಹಾಗಿಲ್ಲ. 1 ವರ್ಷ ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಈ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಒಂದು ಕಡೆ ಚಿನ್ನಯ್ಯ ಕೋರ್ಟ್ನ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ, ಇತ್ತ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರ